ಇವಾಗಿನ ಕ್ವಾಲಿಟಿನ ಬೇರೆ, ಇವಾಗಿನ ಕ್ವಾಲಿಟಿನ ಬೇರೆ. ನೋಡಿ, ಇದು 94 ಮಾಡಲ್, ಇನ್ನ ಇಂಜಿನ್ ಓಪನ್ ಮಾಡಿಲ್ಲ, ಹಂಗೆ ಓಡ್ತಾ ಇದೆ ಗಾಡಿ. ಇದರಲ್ಲಿರೋದು 97cc ಎಂಜಿನ್, ಆಲ್ಮೋಸ್ಟ್ 7 bhp ಇದೆ, 7.5 Nm ಟಾರ್ಕ್ ಇದೆ. ಬೆಟ್ಟಕ್ಕೆ ಬಂದಿದ್ರಾ ಯಾವತ್ತಾದ್ರು? ಬಂದ್ಬಿಟ್ಟಿದ್ದೀರಾ? ಏನ್ ಎಫರ್ಟ್ಲೆಸ್ ಆಗತ್ತು ಬ್ರೋ ಬೆಟ್ಟನ. ಸುಮ್ನೆ 4th ಗೇರ್ಗೆ ಹಾಕ್ಬಿಟ್ಬಿಟ್ರೆ ಹೋಯ್ತಾ ಇರ್ತದೆ. ಇದರಲ್ಲಿ ಫೆಂಡರ್ ಮೆಟಲ್ ಅಲ್ಲಿ ಇದೆ. ಯೂಶಲಿ ಸ್ಲೀಕ್ ಗಾಡಿಗಳಲ್ಲಿ ಸೈಡ್ ಪ್ಯಾನಲ್ ಫೈಬರ್ ಬರುತ್ತೆ, ಇವ್ರು ಇದನ್ನು ಕೂಡ ಮೆಟಲ್ ಅಲ್ಲಿ ಮಾಡಿಸಿದ್ದಾರೆ. ಪೇಂಟ್ ಏನ್ ಬೊಂಬಾಟ್ ಆಗಿದೆ ಬ್ರೋ ಇದು. ಈ ಪೇಂಟಿಂಗ್ ಎಲ್ಲ ನಾವೇ ಮಾಡಿದ್ದು. ನಮ್ಮ ಫ್ರೆಂಡ್ ಇದ್ದಾನೆ ಅಶ್ವಿನ್ ಅಂತ, ಅವ್ರ ಮನೆಯಲ್ಲೇ ಮಾಡಿದ್ರು. ಗಡ್ಡಪ್ಪ ಅವರು ಕಟಿಂಗು ಸೇವಿಂಗ್ ಮಾಡ್ಸ್ಕೊತಾರೆ. ಇದು ಹೆಂಗೆ? ಇದ್ರ ಕಲರ್ ಒಳ್ಳೆ ಚೆನ್ನಾಗಿದೆ ಗುರು, ಕ್ಯಾಂಡಿ ರೆಡ್ ಅಂತೆ. ಕ್ಯಾಂಡಿ ರೆಡ್ ವಿತ್ ಗೋಲ್ಡ್ ಫ್ಲೇಕ್ಸ್ ಅಂತ. ಸ್ಟಿಕ್ಕರಿಂಗ್ ಬಂದ್ಬಿಟ್ಟು ಒರಿಜಿನಲ್ ಸ್ಟಿಕ್ಕರ್ ಏವರಿ ಡೆನಿಸನ್ ಕಂಪನಿದು ಓಲ್ಡ್ ಸ್ಟಾಕ್ ಸಿಕ್ತು. ನೆಕ್ಸ್ಟ್ ಟೈಮ್ ಇಂದ ನಾವು ಯಾವ್ದಾದ್ರು ಗಾಡಿ ರೀಪೇಂಟ್ ಮಾಡಿಸ್ಬೇಕಾದ್ರೆ ಕ್ಯಾಂಡಿನೇ ಓಡಿಸ್ತೀವಿ. ಅದು ರೆಡ್ ಮಾಡಿದೀರಾ ಅಲ್ವಾ? ಎಲ್ಲ ಮಾಡಿದೆ ಚೆನ್ನಾಗಿರುತ್ತೆ ಎಲ್ಲೋ ಕಲರ್ ಮಾಡಿದ್ರೆ. ರಿಮ್ಮಗೂ ಇದಕ್ಕೂ ಮ್ಯಾಚ್ ಆಗುತ್ತೆ. ಸ್ಟಾಕ್ ಅಂತ ಗೊತ್ತೂ ಆಗಲ್ಲ ಅಲ್ವಾ? ಸುಮ್ನೆ ಸ್ಟಾಕ್ ವೀಲ್ಗಳನ್ನ ಈ ತರ ಮಾಡಿಸ್ಕೋಬಹುದು. ₹1000 ಕೊಟ್ಬಿಟ್ಟು ಅಲಾಯ್ಗಳು ಹಾಕ್ಸ್ಕೊತಾರೆ.